ನಮಸ್ಕಾರ ವೀಕ್ಷಕರೇ, ಪಾಕಸ್ತ್ರ ಚಾನಲ್ಗೆ ಸ್ವಾಗತ. ಇವತ್ತು ಇಡ್ಲಿ ಸಾಂಬಾರನ್ನು ಮಾಡಿ ತೋರಿಸ್ತಾ ಇರೋದು. ನೀವು ಇಡ್ಲಿ ಮಾಡಿಕೊಂಡ್ರೆ ಖಂಡಿತ ಈ ರೀತಿ ಒಮ್ಮೆ ಸಾಂಬಾರು ಮಾಡ್ಕೊಳ್ಳಿ. ಮಾಡೋದಂತೂ ತುಂಬಾ ಸುಲಭ, ತುಂಬಾ ಟೇಸ್ಟಿಯಾಗಿ ಬರುತ್ತೆ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಹಾಗೆ ಇನ್ನೊಬ್ಬರಿಗೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಸಪೋರ್ಟ್ ಮಾಡಿ. ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. 2 ನುಗ್ಗೆಕಾಯಿ, ಸ್ವಲ್ಪ ಬಟಾಣಿ, ಸ್ವಲ್ಪ ಕಡಲೆಯನ್ನು ನೆನೆಸಿ ಹಾಕಿದ್ದೆ, 2 ಆಲೂಗಡ್ಡೆಯನ್ನು ಕಟ್ ಮಾಡಿ ಹಾಕಿದ್ದೆ ನೋಡಿ. 1 ಈರುಳ್ಳಿ ಇದೆ. ಇವನ್ನೆಲ್ಲವನ್ನು ಚೆನ್ನಾಗಿ ವಾಶ್ ಮಾಡಿ ಪಾತ್ರೆ ಹಾಕ್ಕೊಂಡು 1 ಈರುಳ್ಳಿ ಹಾಕಿ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಇದನ್ನು ಬೇಯಲಿಕ್ಕೆ ಇಟ್ಟಿರ್ತೇನೆ. ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಚಿಟಿಕೆ ಆಗುವಷ್ಟು ಅರಿಶಿಣದ ಹುಡಿ ಹಾಕಿ ಇದನ್ನು ಬೇಯಿಸ್ಕೊಳ್ಬೇಕು. ಈ ತರಕಾರಿಗಳನ್ನೆಲ್ಲವನ್ನು ಬೇಯಿಸ್ಕೊಳ್ಬೇಕು ಫಸ್ಟಿಗೆ. ಅವು ಬೇಯುವಷ್ಟೊತ್ತಿಗೆ 1 ಬೌಲ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿ, 2 ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಕಾಳು, 1 ಸ್ಪೂನ್ ಆಗುವಷ್ಟು ಉದ್ದಿನಕಾಳು ಹುರಿದು ಹಾಕಿರುವಂಥ ಉದ್ದಿನಕಾಳು. ಎಲ್ಲ ಮಸಾಲೆ ಹುರಿದಂಥ ಮಸಾಲೆಗಳೇ ಕೊತ್ತಂಬರಿ ಕಾಳು ಕೂಡ. ಉದ್ದಿನಕಾಳನ್ನು ಕೂಡ ಹುರಿದು ಹಾಕ್ತಾ ಇರೋದು. ಸಣ್ಣ ಉರಿ ಇಟ್ಟು ಕೆಂಪಾಗುವ ಹಾಗೆ ಹುರಿಬೇಕು. ಅದನ್ನು ಟೇಸ್ಟ್ ಚೆನ್ನಾಗಿ ಬರುತ್ತೆ ಸಾಂಬಾರಿಗೆ ಹಾಕಿದಾಗ. 1/4 ಚಮಚ ಆಗುವಷ್ಟು ಜೀರಿಗೆ ಹಾಕಿದ್ದೆ. ಇಲ್ಲಿ ನಾನು ಒಂದು ಸಣ್ಣ ಪೀಸ್ ಚಕ್ಕೆ, 2 ಲವಂಗ, 1 ಚಿಟಿಕೆ ಸೋಂಪು ಕಾಳು, ಬಡೆ ಸೊಪ್ಪು, ಎಳ್ಳು 1 ಸ್ಪೂನ್ ಆಗುವಷ್ಟು ಹುರಿತಾ ಇರೋದು. ಇವನ್ನೆಲ್ಲವನ್ನು ಹುರಿದು ಈಗ ರುಬ್ಬುವ ಮಸಾಲೆಗೆ ಹಾಕ್ಕೊಳ್ಳೋಣ. ಈಗ ಇಲ್ಲಿ ನಾನು ಸಾಂಬಾರು ಪೌಡ್ರನ್ನು ಹಾಕ್ತಾಯಿದ್ದೆ. ಮನೆಯಲ್ಲಿ ಮಾಡಿರುವಂಥ ಪೌಡ್ರ್ ಇದು. ಇದರಲ್ಲಿ ಲಿಂಕ್ ಬೇಕನ್ನಿಸಿದರೆ ನನ್ನ ಚಾನಲಲ್ಲಿ ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಾಗುತ್ತೆ. ಈ ಸಾಂಬಾರು ಪುಡಿ ಮಾಡಿ ಇಟ್ಕೊಂಡ್ರೆ ಪಲ್ಯಗೂ ಆಗುತ್ತೆ, ಸಾಂಬಾರು ಮಾಡ್ಕೊಂಡಾಗಲೂ ಆಗುತ್ತೆ. ಈಗ ರುಬ್ಬಿದಂಥ ಮಸಾಲೆಯನ್ನು ನೈಸಾಗಿ ರುಬ್ಕೊಂಡಿದ್ದೆ. ತರಕಾರಿನೂ ಕೂಡ ಬೆಂದಿದೆ. ಈ ಕಡೆ ನಾನು ಒಂದು ಅರ್ಧ ಬೌಲ್ ಆಗುವಷ್ಟು ತೊಗರಿಬೇಳೆಯನ್ನು ಕುಕ್ಕರಲ್ಲಿ ಆಲ್ರೆಡಿ ಬೇಯಿಸ್ಕೊಂಡು ಇಟ್ಕೊಂಡಿದ್ದೆ. ಈಗ ಮಸಾಲೆಯನ್ನು ತರಕಾರಿಗೆ ಹಾಕ್ಕೊಂಡು ಅದರ ನಂತರ ಬೇಳೆಯನ್ನು ಕೂಡ ಹಾಕ್ಕೊಳ್ತೇನೆ. ಈಗ ಕುಕ್ಕರಲ್ಲಿ ಬೇಯಿಸ್ಕೊಂಡಂಥ ಬೇಳೆಯನ್ನು ಹಾಕ್ಕೊಳ್ತಾ ಇದ್ದೆ. ನಂತರ 2 ಟೊಮೆಟೊವನ್ನು ದೊಡ್ಡದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೆ ನೋಡಿ. ಟೊಮೆಟೊವನ್ನು ಈ ಮಸಾಲೆ ಜೊತೆಗೆ ಹಾಕೋದ್ರಿಂದ ಅದು ತಿನ್ನುವಾಗ ಹೋಳಾಗಿ ಅದು ಚೆನ್ನಾಗಿ ಅನಿಸುತ್ತೆ, ನಮಗೆ ಒಂದೊಂದು ಪೀಸಾಗಿ ಸಿಗುತ್ತೆ. ಹಾಗಾಗಿ ಟೊಮೆಟೊವನ್ನು ಈ ರೀತಿ ದೊಡ್ಡ ಪೀಸ್ಗಳನ್ನಾಗಿ ಕಟ್ ಮಾಡಿ ಹಾಕಿದ್ದೆ ನಾನು. ಈಗ ಮಸಾಲೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಹಾಕಿ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು. ತುಂಬಾ ಟೇಸ್ಟಿಯಾಗಿ ಸಿಂಪಲ್ಲಾಗಿ ಪಟ್ಟನೆ ರೆಡಿ ಮಾಡ್ಕೊಳ್ಬೋದು. ಇಡ್ಲಿ ಸಾಂಬಾರಿಗಂತೂ ಸೂಪರ್ ಕಾಂಬಿನೇಷನ್ ಇದು. ತುಂಬ ಚೆನ್ನಾಗಿ ಅನಿಸುತ್ತೆ. ನೀವು ಅನ್ನಕ್ಕೂ ಕೂಡ ಕಲಿಸ್ಕೊಳ್ಬೋದು. ಇಡ್ಲಿ ಸಾಂಬಾರಿಗೆ ಬೆಸ್ಟಾಗಿರುವಂಥ ಸಾಂಬಾರು ಅಂತಲೇ ಹೇಳ್ಬೋದು. ಹೋಟೆಲಲ್ಲಿ ಮಾಡುವ ರೀತಿಯಲ್ಲಿ ಮನೆಯಲ್ಲಿ ರೆಡಿ ಮಾಡ್ಕೊಳ್ಬೋದು ನೋಡಿ. ಈಗ ಚೆನ್ನಾಗಿ ಕುದೀತಾ ಇದೆ. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಸ್ಟವನ್ನು ಆಫ್ ಮಾಡ್ಕೊಳ್ಳೋಣ. ನೀವೊಮ್ಮೆ ಇಡ್ಲಿ ಮಾಡಿಕೊಂಡಾಗ ಖಂಡಿತ ಈ ಸಾಂಬಾರನ್ನು ಟ್ರೈ ಮಾಡಿ. ನಿಮಗೆ ಮತ್ತೆ ಮಾಡ್ಕೊಳ್ಬೇಕು ಅನಿಸುತ್ತೆ. ಮತ್ತೆ ಇದೇ ಸಾಂಬಾರು ಮಾಡಿಕೊಂಡು ಇಡ್ಲಿ ಮಾಡ್ಕೊಳ್ಬೇಕು ಅನ್ನೋಷ್ಟು ರುಚಿ ಕೊಡುತ್ತೆ. ವಿಡಿಯೋವನ್ನು ಇನ್ನೊಬ್ಬರಿಗೆ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ. ಲಾಸ್ಟಲ್ಲಿ ಒಂದು ಒಗ್ಗರಣೆಯನ್ನು ಮಾಡ್ಕೊಳ್ಳೋಣ. ಈಗ ನೋಡಿ, ಇದಕ್ಕೆ ಮಾಮೂಲಿ ನಾವೆಲ್ಲ ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಕರಿಬೇವು ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಒಗ್ಗರಣೆ ಮಾಡ್ಕೊಂಡಿರೋದು. 1 ಚಿಟಿಕೆ ಇಂಗನ್ನು ಕೂಡ ಹಾಕ್ಕೊಳ್ಬೇಕು ಒಗ್ಗರಣೆಗೆ. ಕೊನೆಯಲ್ಲಿ ಹಾಕೋದ್ರಿಂದ ಆ ಘಮನೂ ಚೆನ್ನಾಗಿ ಬರುತ್ತೆ. ನೋಡಿದ್ರಲ್ಲಿ ಎಷ್ಟು ಸಿಂಪಲ್ಲಾಗಿ ಟೇಸ್ಟಿಯಾಗಿರುವಂಥ ಇಡ್ಲಿ ಸಾಂಬಾರು ರೆಡಿಯಾಗಿದೆ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ವಿಡಿಯೋವನ್ನು ಇನ್ನೊಬ್ಬರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.